ಇರಾನ್ ಮೇಲಿನ ಯುದ್ಧಕ್ಕೆ 5 ದಿನ ಕದನ ವಿರಾಮ. ವಿದ್ಯುತ್ ಸ್ಥಾವರ ಮೂಲ ಸೌಕರ್ಯದ ಮೇಲೆ ದಾಳಿ ಮಾಡಲ್ಲ ಎಂದ ಟ್ರಂಪ್. ಆ ರೀತಿ ಚರ್ಚೆ ನಡೆದೇ ಇಲ್ಲ ಎಂದ ಇರಾನ್. ಟ್ರಂಪ್ ದಾಳಿ ಮಾಡಿದ್ರೆ ದಿಟ್ಟ ಉತ್ತರ ಅಂತ ಇರಾನ್ ಕೌಂಟರ್. ವಿದ್ಯುತ್ ಸ್ಥಾವರ ಧ್ವಂಸ ಮಾಡಿದ್ರೆ ನಮ್ಮಿಂದಲೂ ಅದೇ ಪ್ರತ್ಯುತ್ತರ. ಕೊಲ್ಲಿಯಾದ್ಯಂತ ಸಮುದ್ರ ಸ್ಫೋಟಕ ಅಳವಡಿಕೆಯ ಎಚ್ಚರಿಕೆ. ಭಾರತದತ್ತ ಮತ್ತೆರಡು ಎಲ್ಪಿಜಿ ಹಡಗು. ಹೊರ್ಮುಜ್ ದಾಟಿದ ಪೈನ್ ಗ್ಯಾಸ್. ಜಗ್ವಸಂತ್ ನೌಕೆ ಮಾರ್ಚ್ 28ರಂದು ಭಾರತಕ್ಕೆ ಪ್ರವೇಶ. $14.2 ಕೆಜಿ ಬದಲು 10 ಕೆಜಿ ಸಿಲಿಂಡರ್ ಪೂರೈಕೆ ವದಂತಿ. ಇದು ಕೇವಲ ಶುದ್ಧ ಸುಳ್ಳು ಎಂದು ತೈಲ ಸಚಿವಾಲಯ ಸ್ಪಷ್ಟನೆ. ಊಹಾಪೋಹಕ್ಕೆ ಕಿವಿಗೊಡಬೇಡಿ ಅಂತ ಮನವಿ. ರಾಜ್ಯದಲ್ಲಿ ರಂಗೇರಿದ ಉಪಚುನಾವಣಾ ಸಮರ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ನಮ್ಮದೇ ಗೆಲುವೆಂದು ಉಭಯ ಪಕ್ಷದ ನಾಯಕರ ವಿಶ್ವಾಸ.